ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾತ್ರಿನೇ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾನು ತುಂಬ ದಿವಸದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ಯಾವಾಗೂ ಖಾಲಿ ಹೊಟ್ಟೆಲಿ ಮೆಂತ್ಯ ನುಂಗ್ತೀನಿ. ನಾನು ಯಾಕೆ ಮೆಂತ್ಯ ನುಂಗ್ತೀನಿ ಅಂದರೆ ಹೇಗೆ ಗೊತ್ತಾಗ್ತಾಯಿಲ್ಲ. PCOD ಸಮಸ್ಯೆ ಇದ್ದರೆ, ಬೆನ್ನೋವು ಇದ್ದರೆ ಅದಕ್ಕೋಸ್ಕರ ನಾನು ಮೆಂತ್ಯ ನುಂಗೋದ್ರಿಂದ ರಿಲೀಫ್ ಆಗುತ್ತೆ. ಅದರಿಂದ ನಾನು ಮೆಂತ್ಯ ನುಂಗ್ತೀನಿ. ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಬೇಕಾಗಿತ್ತು. ದೇವ್ರ ಸಾಮಾನೆಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಕೊಂಡು ನಾನು ದೇವ್ರ ಪೂಜೆಗಂತ ಎಲ್ಲ ಜೋಡಿಸ್ಕೊಂಡೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ದೇವ್ರ ಸಾಮಾನೆಲ್ಲ ತೊಗೊಂಡೆ. ಇಲ್ಲಿ ತಗೊಂಡು ನಾನು ರೆಡಿಯಾಗಿ ಹೊರಟೆ. ನಾನು ಯಾವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಾನು ಉಪವಾಸನೇ ಹೋಗೋದು. ನಂಗೆ ಇನ್ನೊಂದೇನೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಉಪವಾಸ ಹೋಗೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಹಂಗೆ ಹೋಗ್ಬೇಕಾದ್ರೆ ನಾನು ಒಂದು ಪ್ಲೇಸ್ ತೋರಿಸ್ತೀನಿ ಬಂದಿದ್ದೆ. ನನ್ನ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಮೆಮೊರಿಬಲ್ ಅದು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗ್ಬೇಕಾದ್ರೆ ಇಲ್ಲಿ ಕೆರೆ ಒಳಗಡೆ ಮೀನು ಇಟ್ಕೊಂಡು ಹೋಗ್ತೀವಿ. ಈ ನೀರಂತೂ ಯಾವಾಗೂ ಬರ್ತೋಗೋದೇ ಇಲ್ಲ. ಎನಿ ಟೈಮ್ ಯಾವಾಗೂ ನೀರಿದ್ದೇ ಇರುತ್ತೆ. ಅಲ್ಲೊಂದು ಅಜ್ಜಿ ಕೂತ್ಕೊಂಡಿದ್ರಲ್ಲ, ಎನಿ ಟೈಮ್ ಮೀನನ್ನ ಇಟ್ಕೊಂಡು ಮಾರ್ಕೊಂಡು ಜೀವನ ನಡೆಸ್ತಾರೆ ಆ ಅಜ್ಜಿ. ನಮಗೆ ಯಾವಾಗನ ಹೋದಾಗ ಮಾತಾಡಿಸ್ತಾ ಇರ್ತಾರೆ ಅಜ್ಜಿ. ಇವಾಗ ನಂಗೆ ಟೈಮ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಹಂಗೆ ಬಂದೆ. ನಾನು ಮಾತಾಡಿಸ್ತಾರೆ. ಆ ಅಜ್ಜಿನ ನೋಡಿದ್ರು ಸಹ ನನ್ನ ಮಾತಾಡ್ಸೋರು. ಅಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಜಾಗ ಅಂತೂ ಫೋಟೋ ಶೂಟ್ ಮಾಡ್ಸೋಕ್ಕಂತೂ ಯೂಸ್ ಮಾಡಿಸಿದ ಜಾಗ. ಇದು ಕಾಡ್ನೂರು ಕೈಮರ ಅಂತ. ಮರಗಳು ನೋಡೋದ್ರಿಂದ ಖುಷಿ ಆಗುತ್ತೆ. ನಾನು ಮದುವೆ ಎಂಟ್ರಿ ಕೊಟ್ಟೆ. ಇದು ನೋಡಿ ಚಿಕ್ಕಮದ್ರೆ ಆಂಜನೇಯ ದೇವಸ್ಥಾನ, ಪಕ್ಕದಲ್ಲಿ ಚಿಕ್ಕಮದ್ರೆ ಕೆರೆ. ಇಲ್ಲಿ ಷಣ್ಮಪ್ಪನ ದೇವಸ್ಥಾನ ಹತ್ರ ಬಂತು. ನೋಡಿ ಹಿಂಗೆ ಎಂಟ್ರಿ ಕೊಟ್ಟೆ. ಒಳಗಡೆ ಹೋಗಿ ನೋಡಿದೆ, ಯಾರೂ ಜನನೇ ಇರಲಿಲ್ಲ. ಇದ್ದರು ಮೀಡಿಯಮ್ ಆಗಿದ್ದರು. ಪೂಜೆ ಸಾಮಾನು ತೊಗೊಳೋ ಅಷ್ಟೇನು ಇರಲಿಲ್ಲ. ಅಲ್ಲಿ ಎಳ್ಬತ್ತಿ ತೊಗೊಂಡು ದರ್ಶನಕ್ಕೆ ಅಂತ ಹೊರಟೆ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನೆಲದೇವ್ರದ್ದು ದರ್ಶನ ಆಯಿತು. ಈಚೆ ಬಂದು ಹಂಗೆ ವೀಡಿಯೋ ಮಾಡಿಕೊಂಡು ಹಿಂದೆಗಡೆ ಜ್ಯೇಷ್ಠದೇವಿ ದೇವಸ್ಥಾನ ಐತೆ. ಹಂಗೆ ಹೋಗ್ಬೇಕಾದ್ರೆ ನಾನೊಂದು ಮರ ನೋಡಿದೆ. ಇಲ್ಲಿ ಏನಾದರೂ ಮರದಲ್ಲಿ ಕಷ್ಟ ಏನಾದರೂ ಇತ್ತು ಅಂದರೆ ಹರಕೆ ಕಟ್ಕೊಂಡ್ರೆ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅಲ್ಲಿ ಜ್ಯೇಷ್ಠದೇವಿದೆಲ್ಲ ಮಂಗಳಾರತಿ ಆಗ್ತಿತ್ತು. ಹಂಗೆ ದರ್ಶನ ತಗೊಂಡು ಅಲ್ಲಿ ಪಕ್ಕದಲ್ಲಿ ಷಣ್ಮಪ್ಪನ ದೇವಸ್ಥಾನ ಇದೆ. ಅಲ್ಲೂ ನಾನು ದರ್ಶನ ಮಾಡಿಕೊಂಡು ಹಂಗೆ ಬರ್ಬೇಕಾದ್ರೆ ಒಂದು ಸಮಾಧಿ ನೋಡಿದೆ. ಅಲ್ಲಿ ಇನ್ನೊಬ್ಬರು ಯಾರೋ ಮಾತಾಡ್ಕೊತಾ ಇದ್ರು. ಇವರೇ ಅಂತ ಸ್ಥಾಪನೆ ಮಾಡಿರೋದು. ಇವಾಗ ಸಮಾಧಿ ಬರುತ್ತೆ ನೋಡಿ, ಇವರೇ ಅಂತ ಸ್ಥಾಪನೆ ಮಾಡಿರೋದು. ಇವ್ರ ಕಣ್ಣಿಗೆ ಸ್ವಾಮಿ ಪ್ರತ್ಯಕ್ಷ ಇವರೇ ಸ್ಥಾಪನೆ ಮಾಡಿರೋದಂತೆ. ಇವಾಗ ಅವರಿಲ್ಲ. ಇಲ್ಲಿ ಅನ್ನದಾಸೋಹಕ್ಕೆ ಅಂತ ಬಂದೆ. ಇಲ್ಲಿ ಹಳೆ ಕಾಯಿನ್ಸು ನೋಟುಗಳೆಲ್ಲ ಇದ್ದು, ನಮ್ಮ ಮುತ್ತಾದ ತಾತರ ಕಾಲದಲ್ಲೂ ಕಾಯಿನ್ಸ್ಗಳು ನೋಟ್ಗಳಿದ್ದು. ಅದು ನೋಡಿಕೊಂಡು ಹಾಗೆ ಬಂದು ಪ್ರಸಾದ ತಗೊಂಡು ಹಾಗೆ ಬಂದು ಕೂತ್ಕೊಂಡಿದ್ದೆ. ಅಲ್ಲೊಂದು ಬೋರ್ಡ್ ನೋಡಿದೆ. ಬರದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದೇ ವಿನಃ ಬದುಕು ತಪ್ಪಾದರೆ ತಿದ್ದುವುದು ಬಲು ಕಷ್ಟ. ಬದುಕನ್ನು ತಪ್ಪಾಗದಂತೆ ಬರೆದುಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಲೈನು. ನಿಮಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.